ರಾಮ ಮಂದಿರ ಇವತ್ತು ಅಲ್ಲಿ ಪೂರ್ತಿ ಆಗಿದೆ ಕಾರ್ಯ ಇಲ್ಲ. ಏನಂದ್ರೆ ಇನ್ನೂ ಬಹಳಷ್ಟು ಕಾರ್ಯ ಪೆಂಡಿಂಗ್ ಉಳಿದಿದ್ರು ಆದ್ರೂ ತರಾತುರಿಯಲ್ಲಿ ಎಲ್ಲೋ ಒಂದು ಕಡೆ ಇದನ್ನ ರಾಮ ಮಂದಿರ ಓಪನ್ ಮಾಡ್ಬಿಟ್ಟು ಇದನ್ನ ನರೇಟಿವ್ ಬಿಲ್ಡ್ ಮಾಡ್ಲಿಕ್ಕೆ 4-5 ತಿಂಗಳ ಹಿಂದೆನೆ ಪ್ರಯತ್ನ ಮಾಡಿದ್ರು ಜನರಲ್ಲಿ. ಇನ್ನೊಂದೇನಂದ್ರೆ ಅವತ್ತಿನ ದಿವಸ ಎಷ್ಟು ವೈಭವೀಕರಿಸಿ ಮೋದಿಯವರೇ ಒಬ್ಬರೇ ಹೋಗಿ ಅವರೇ ಆರತಿ ಮಾಡೋದು, ಇದು ಬಹುಶಃ ಎಲ್ಲೋ ಒಂದು ದೇವಸ್ಥಾನ ಓಪನಿಂಗ್ ಅಲ್ಲಿ ಯಾರೋ ಒಬ್ಬ ರಾಜಕೀಯ ನಾಯಕರು ಹೋಗಿ ಈ ತರ ಮಾಡಿದ್ದನ್ನ ಇದು ಮೊಟ್ಟ ಮೊದಲನೇ ಬಾರಿ ನೋಡಿದ್ವಿ. ಅಂದ್ರೆ ಅಲ್ಲಿ ಒಂದು ನೆರೇಟಿವ್ ಸೆಟ್ ಮಾಡ್ಲಿಕ್ಕೆ ಈ 4-5 ತಿಂಗಳ ಹಿಂದೆ ಪ್ರಯತ್ನ ಮಾಡಿ ಅದನ್ನ ಜನರ ಮನದಾಳದಲ್ಲಿ ಅದನ್ನ ಇರಿಸ್ಬಿಟ್ಟು ಬೇರೆ ಒಂದು ಅಜೆಂಡಾ ತಗೊಂಡೋಗೋಣ ಅನ್ನೋ ಪ್ರಯತ್ನ ನಡೆದಿದೆ. ರಾಮ ಮಂದಿರದ್ದು ಅನುಕೂಲ ತಗೊಳ್ಳಿ ಬಹಳ ಪ್ರಯತ್ನ ಪಟ್ಟರು. ಅದ್ರ ಜೊತೆಗೆ ಕೆಲವು ಸತಿ ರಾಮ ಮಂದಿರ ಆಯ್ತು ಮಥುರಾ ಕಾಶಿ ಶುರುವಾಗುತ್ತೆ ಅನ್ನೋದು ಹೇಳಿಕೆಗಳು ನಾವು ನೋಡಿದ್ವಿ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಹಿಂದೂಗಳ ಧ್ರುವೀಕರಣನೇ ಇವರು ನಮ್ಮ ಆಮ್ ಆದ್ಮಿ ಪಕ್ಷದವರು ಹೇಳ್ತಾ ಇದಾರಲ್ಲ, ಅವರು ರಾಮ ಮಂದಿರ ಯಾಕೆ ಬೇಕು, ಸ್ಕೂಲ್ ಯಾಕೆ ಕಟ್ಟಬಾರ್ದು, ಆಸ್ಪತ್ರೆ ಯಾಕೆ ಕಟ್ಟಬೇಕು ಅದನ್ನು ಇವತ್ತು ರಾಮ ಮಂದಿರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ರಾಮ ಮಂದಿರ ಬಗ್ಗೆ ಜಾಸ್ತಿ ಆಯ್ತಾ. ಸೊ ಇದರದೆಲ್ಲ ಮಾತಾಡ್ತಾ ಇದ್ದಾರೆ ಇವರು. ಆಮ್ ಆದ್ಮಿ ಪಕ್ಷದವರು ಎಲ್ಲ ಡೆಲ್ಲಿ ಇದೆಲ್ಲ ಸೇರಿ 22 ಸೀಟ್ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ಕಡು ಭ್ರಷ್ಟದ ಆದಂತ ಕೇಜ್ರಿವಾಲ್ ಅವರು, ಅವ್ರದ್ದಾದಂತ ಈ ಸಂಜಯ್ ಸಿಂಗ್ ಇವಾಗ ಬೇಲಲ್ಲಿ ಹೊರಗಡೆ ಇದ್ದಾರೆ. ಮಿಕ್ಕಿದ ಇನ್ನಿಬ್ರಲ್ಲ ಎಲ್ಲರೂ ಈ ಲಿಕ್ಕರ್ ಘೋಟಾಲ ಅಲ್ಲಿ ಎಲ್ಲರೂ ಜೈಲಲ್ಲಿದ್ದಾರೆ. ಯಾವ ತರ ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ ಯಾವ ತರ ಹಣ ಮಾಡ್ತಿದ್ರು, ದುರುಪಯೋಗ ಮಾಡ್ಕೊಂಡ್ರು ಅಂತ ಇದು ಮಾಡ್ತಾರೆ ಇವರು. ಭ್ರಷ್ಟಾಚಾರ ಸೇರಿಸ್ಕೊಳ್ಳಿ, ಈ ಕಡೆಯಿಂದ ಸೌತ್ ಇಂದ ಕವಿತಾ ಅವ್ರನ್ನ ಸೇರಿಸ್ಕೊಳ್ಳಿ, ಅವ್ರ ಜೊತೆ ಸೇರಿದ. ಸೊ ಅವ್ರನ್ನು BRS ಜೊತೆ ಕೈ ಸೇರಿಸ್ಕೊಂಡ್ರು. ಅವ್ರನ್ನು ಇವಾಗ ಜೈಲಲ್ಲಿದ್ದಾರೆ. ಇವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು. ಆಮೇಲೆ ಇವರು ಸುವೇಂದು ಅಧಿಕಾರಿ ಬಂದ್ರು, ಇವರೆಲ್ಲ ಬಂದ್ರು, ಅಜಿತ್ ಪವಾರ್ ಎಲ್ಲ ಬಂದ್ರು, ಅವ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾರೆ. ನಾವು ಒಂದು ಕೇಳಕ್ಕೆ ಇಷ್ಟಪಡ್ತೀನಿ, ಯಾರೇ ಬಂದ್ರು ಯಾರ ಮೇಲಾದ್ರೂ ಭ್ರಷ್ಟಾಚಾರದ ಕೇಸ್ ತೆಗ್ದಿದ್ದೇವೆ ನಾವು. ಎಲ್ಲಾರ ಮೇಲೂ ಇನ್ನೂ ಕೇಸ್ ನಡೀತಾ ಇದೆ. ಇಟ್ಸ್ ಅ ಲೀಗಲ್ ಪ್ರೋಸೆಸ್ ನಡೀತಾ ಇದೆ. ಯಾರ ಮೇಲೆ ಕೇಸ್ ತೆಗ್ದಿದೀವ ಒಂದು ಇದನ್ನ ಕೊಡ್ಲಿ, ಒಂದು ಪ್ರೂಫ್ ಕೊಡ್ಲಿ. ಸುವೇಂದ್ರ ಅಧಿಕಾರಿ ಮೇಲೆ ಕೊಡ್ಲಿ, ಅಜಿತ್ ಪವಾರ್ ಮೇಲೆ ಕೊಡ್ಲಿ, ಸರ್. ಇಲ್ಲಿ ಏನಂದ್ರೆ ಸರ್, ಯಾರ ಮೇಲೂ ಕೇಸು ಮುಂದಕ್ಕೂ ಹೋಗ್ಲಿಲ್ಲ, ಅವ್ರು ಯಾರು ವಿಚಾರಣೆಗೂ ಬರ್ಲಿಲ್ಲ, ಯಾರಿಗೂ ಶಿಕ್ಷೆನೂ ಆಗ್ಲಿಲ್ಲ, ಕೇಸ್ ನಡೀತಾ ಇರಲಿ. ಇಲ್ಲಿ ನೀವು ಅರೆಸ್ಟ್ ಆಗಲಿಲ್ಲ ಅನ್ನೋದು ಪ್ರಶ್ನೆ. ಆಟೋಮೆಟಿಕ್ ಸಿಸ್ಟಮ್ ಅದು ಅಂತ ನಿಮ್ ಪಾರ್ಟಿಗೆ ಬಂದ ತಕ್ಷಣ ಎಲ್ಲ ಕ್ಲೀನ್ ಆಗ್ಬಿಡ್ತಾರ. ಅಲ್ಲ, ನೀವು ನಿಮ್ದು ಗೋಲ್ ಪೋಸ್ಟ್ ನ ಅವಾಗ ಹಿಂಗ್ ಚೇಂಜ್ ಮಾಡ್ಕೊಳ್ತಾರೆ. ನಿಮಗೆ ಬೇಲ್ ಸಿಕ್ಬಿಟ್ರೆ ಓ ಡೆಮೋಕ್ರಸಿ ಇಸ್ ವರ್ಕಿಂಗ್, ಕಾನ್ಸ್ಟಿಟ್ಯೂಷನ್ ಇಸ್ ವರ್ಕಿಂಗ್, ಲೀಗಲ್ ಪ್ರೊಸೆಸ್ ಇಸ್ ವರ್ಕಿಂಗ್. ನಿಮ್ ಬೇಲ್ ಸಿಗ್ಲಿಲ್ಲ ಅಂತಂದ್ರೆ ಡಿಕ್ಟೇಟರ್ಶಿಪ್ ಅದು ಇದು ಮಣ್ಣು ಮುಸಿ ಅಂತ ತರ ಮಾಡ್ತಾರೆ. ಸೊ ನಾವು ಅದರ ಒಪ್ಪಕ್ಕೆ ಇಲ್ಲ. ಇಟ್ ಈಸ್ ಎ ಲೀಗಲ್ ಪ್ರೊಸೆಸ್. ಲಾ ಆಫ್ ದ ಲ್ಯಾಂಡ್ ಪ್ರಿವೇಲ್ ಇದೆ. ಇಲ್ಲಿ ಏನೇನು ಮಾಡ್ಬೇಕು ಅಂಡರ್ ದಿ ಲಾ ಲೀಗಲ್ ಫ್ರೇಮ್ವರ್ಕ್ ಅಲ್ಲಿ ಅದನ್ನ ನಡೆದೇ ಇರುತ್ತೆ. ಅದು ಯಾರಾದ್ರೂ ಆಗಿರ್ಬೋದು. ಓಕೆ.